ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನಾವು ಎಂಟ್ರಿ ಕೊಟ್ಟ ಮೇಲೆ ಗೊತ್ತಲ್ಲ, ನಮ್ಮ ಜೊತೆ ಯಾರಾದರೂ ಒಬ್ರು ಗೆಸ್ಟ್ ಇರಲೇಬೇಕು. ಅದೇ ರೀತಿಯಾಗಿ ಇವತ್ತು ನನ್ನ ಜೊತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗ್ತಿದ್ದಾರೆ. ಎಸ್, ಯೂಶಲಿ ಜೊತೆಯಲ್ಲಿ ಅನ್ನುವಂತಹ ಸೀರಿಯಲ್ಲು ಕಿರುತೆರೆಗೆ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕೊಟ್ಟಂತಹ ಸೀರಿಯಲ್ ಅಂತ ಹೇಳ್ಬೋದು. ಜೊತೆಗೆ ಅದರಲ್ಲಿ ಬರುವಂತಹ ಪಾತ್ರಗಳು ಅಷ್ಟೇ ಸಾಕಷ್ಟು ಫೇಮಸ್ ಆಗಿತ್ತು. ಅದರಲ್ಲೂ ಈ ವಿಲನ್ ಕ್ಯಾರೆಕ್ಟ್ರು ಮೀರಾ ಅನ್ನುವಂತಹ ಪಾತ್ರ ಏನಿದೆ ಅದು ಕೂಡ ಸಾಕಷ್ಟು ಫೇಮಸ್ ಆಗಿತ್ತು. ಎಸ್, ಆ ಮೀರಾ ಪಾತ್ರದ ಮೂಲಕ ಎಲ್ಲರನ್ನೂ ಎಂಟರ್ಟೈನ್ ಮಾಡಿದ್ರು. ಈಗ ಲಕ್ಷ್ಮೀ ನಿವಾಸದಲ್ಲೂ ಕೂಡ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ರು. ಆದರೆ ಈಗ ಸದ್ಯಕ್ಕೆ ಒಂದು ಬ್ರೇಕನ್ನು ತಗೊಂಡಿದ್ದಾರೆ, ಒಂದು ಮದರ್ಹುಡ್ಡನ್ನು ಎಂಜಾಯ್ ಮಾಡ್ತಿದ್ದಾರೆ. ಸೊ ಎಸ್, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ. ಎಸ್, ಅವರೇ ನಿಮ್ಮೆಲ್ಲರ ಪ್ರೀತಿಯ ಮಾನಸ ಮನೋಹರ್ ನಮ್ಮ ಜೊತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಎಸ್ ವೀಕ್ಷಕರೇ, ಹಾಗಾದರೆ ಅವರ ಮನೆ ಯಾವ ರೀತಿಯಾಗಿದೆ ಅಂತ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀನಿ. ಜೊತೆಗೆ ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಮದರ್ಹುಡ್ ಯಾವ ರೀತಿಯಾಗಿದೆ, ಜೊತೆಗೆ ಒಂದಷ್ಟು ವಿಚಾರಗಳನ್ನು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸದ್ಯಕ್ಕೆ ನಾನು ಅವ್ರ ಮನೆ ಮುಂದೆ ಇದ್ದೀನಿ. ಸೊ ಹೋಗೋಣ, ಅವ್ರ ಮನೆ ಯಾವ ರೀತಿಯಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಾಲೋ ಮೀ. ಸೊ ಮಾನ್ಸ್ ಅವ್ರು ಇದ್ದಾರೆ, ನಾಕ್ ಮಾಡೋಣ. ಹಾಯ್ ಮಾನ್ಸ್ ಅವರೇ. ಹೇಗಿದ್ದೀರಾ? ಆಲ್ ಗುಡ್, ಬನ್ನಿ. ಎಸ್, ನನಗೆ ಅದಕ್ಕೆ ಒಳಗೆ ಬರೋದಕ್ಕೂ ಮುಂಚೆ ಹೊರಗಡೆ ಸಕ್ಕತ್ತಾಗಿದೆ ನಿಮ್ಮ ಮನೆ ಮುಂದೆ. ನಾನು ಒಂದ್ಸಲ ಅದನ್ನ ನೋಡ್ಬೇಕು. ಏನೇನೆಲ್ಲ ಗಿಡಗಳು ಹಾಕಿದೀರಾ ತೋರಿಸಿ. ಒಂದು ಒಳ್ಳೆ ಮಿನಿ ಗಾರ್ಡನ್ ನೋಡ್ದಂಗೆ ಆಗ್ತಾ ಇದೆ. ಗಾರ್ಡನೇ ಇದು. ಸೊ ತುಂಬಾ ಚೆನ್ನಾಗಿದೆ. ಎದುರಿಗೇನೆ ತುಳಸಿ ಕಟ್ಟೆ. ತುಳಸಿ ಕಟ್ಟೆ ಎಲ್ಲ ಸುತ್ತೀರಾ? ಸುತ್ತದೆಲ್ಲ ಏನಿಲ್ಲ, ಅದಕ್ಕೆ ನಮ್ಮ ಪೂಜೆ ಮಾಡ್ತಾರೆ, ನಾನು ಮಾಡ್ತೀನಿ. ನೀವು ಮಾಡ್ತೀರಾ? ಓಕೆ. ಸೊ ತುಳಸಿ ಕಟ್ಟೆ ಇದೆ. ಹೆಂಗೆ ಮಾನ್ಸ ಅವರು ತುಂಬಾ ಪರಿಸರ ಪ್ರೇಮಿನ? ಯಾಕಂದ್ರೆ ತುಂಬಾ ಗಿಡಗಳಿದೆ. ಅಮ್ಮನಾ ಅಥವಾ ನೀವಾ? ಎಸ್, ನಮ್ಮ ಮನೇಲಿ ಎಲ್ರು ಅಷ್ಟೇ. ಸೊ ಅಮ್ಮ ಅಪ್ಪ, ನನಗೂ ಅಷ್ಟೇ. ಐ ಥಿಂಕ್ ನನ್ ಗ್ರೀನ್ ಕಲರ್ ನನಗೆ ಫೇವ್ರೇಟ್ ಆಗಿದ್ದೇನೆ. ಬಿಕಾಸ್ ನಾನು ಈ ತರ ಈ ಒಂದು ಸರೌಂಡಿಂಗ್ಸ್ ಅಲ್ಲಿ ನೇಚರ್ ಅಲ್ಲಿ ಬೆಳೆದಿದ್ದೀನಿ ಅಂತ ಇರ್ಬೋದು. ಸೊ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ತರದ್ದು ಫ್ರೂಟ್ಸ್ ಗಿಡಗಳಿದೆ. ಅಂಡ್ ಫ್ಲವರ್ಸ್ ಅದೇ ನೀವು ನೋಡ್ತಾ ಇದ್ರೆ. ವೆಜಿಟೇಬಲ್ಸ್ ಒಂದಿಲ್ಲ, ಅದೊಂದು ಬೆಳಿಬೇಕು. ಒಂದಷ್ಟು ಮೆಡಿಸಿನಲ್ ಪ್ಲಾಂಟ್ಸ್ ಗಿಡಗಳಿದೆ. ಇದೆ, ಅದನ್ನು ಇದೆನಾ? ಓಕೆ. ಅಂದ್ರೆ ಇವಾಗ ಈ ಲಕ್ಷ್ಮಣ್ ಫಲ ಈ ತರದೆಲ್ಲ ಎಷ್ಟೊಂದು ಗಿಡಗಳು ಹಾಕೊಂಡಿದ್ದಾರೆ. ನನಗೆ ಎಕ್ಸಾಕ್ಟ್ಲಿ ಯಾವ್ದು ಅಂತ ಗೊತ್ತಾಗದೇ ಇರ್ಬೋದು. ಎಷ್ಟೆಷ್ಟು ಗೊತ್ತು ಅದನ್ನ ಹೇಳ್ತೀನಿ. ಇದು ಆಬ್ವಿಯಸ್ಲಿ ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ. ಹೌದು, ಮ್ಯಾಂಗೋಸ್ ಇದೆ ನೋಡಿ. ಹಂಗಂದ್ರೆ ಇಲ್ಲಿ ನ್ಯಾಚುರಲ್ ಹಣ್ಣೆ ತಿಂತಾರೆ ಅನ್ಸುತ್ತೆ ಮಾನಸವ್ರು ಅಲ್ವಾ? ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲಾ ಹಣ್ಣುಗಳು, ಸಪೋಟ, ಆಮೇಲೆ ಈ ಕಡೆ ಇದೆಯಲ್ಲ ಇದು ಹಲಸಿನ ಹಣ್ಣು, ಮಾವಿನ ಹಣ್ಣು, ಅಂಡ್ ಇದು ಆ ಕಡೆ ಇರೋದು ಇದು ಸೀಬೆ. ಆಮೇಲೆ ಇನ್ನೇನಿದೆ ಆ ಕಡೆ ಸೈಡ್ ನಮ್ ರೋಡ್ ಅಲ್ಲಿ ನೇರಳೆ ಹಣ್ಣಿದೆ. ಆಮೇಲೆ ಸೀತಾಫಲ, ದಾಳಿಂಬ್ರೆ, ಡ್ರ್ಯಾಗನ್ ಫ್ರೂಟ್. ಸೊ ಇದೆಲ್ಲಾ ಪ್ಲಾಂಟ್ಸ್ ಹಾಕಿದ್ದಾರೆ ನ್ಯಾಚುರಲ್. ಸೊ ಇದೆಲ್ಲಾನು ನ್ಯಾಚುರಲ್, ಅಬ್ಸಲ್ಯೂಟ್ಲಿ ಆರ್ಗ್ಯಾನಿಕ್, ಕೆಮಿಕಲ್ ಫ್ರೀ, ನ್ಯಾಚುರಲ್ ಫ್ರೂಟ್ಸ್ ಗ್ರೋನ್ ವಿತ್ ಲವ್. ಅದೇ ಮನ್ಸ, ಈಗ ಏನ್ ಗೊತ್ತ, ಆರ್ಗ್ಯಾನಿಕ್ ಅಂದ ತಕ್ಷಣ ನೆನಪಾಯ್ತು. ಆರ್ಗ್ಯಾನಿಕ್ ಹೆಸರಲ್ಲಿ ಡಬಲ್ ದುಡ್ಡು ತಗೋತಾರೆ. ಬಟ್ ನೋಡ್ರಿ, ಮನೆ ಮುಂದೆ ಈ ತರ ಗಾರ್ಡನ್ ಹಾಕೊಂಡು ನಾವೇ ಬೆಳೆಸ್ಬಿಟ್ರೆ, ನಾವೇ ಆರ್ಗ್ಯಾನಿಕ್ ಡಬಲ್ ದುಡ್ಡು ಕೊಡೋ ಬದಲು ಇಲ್ಲೇ ನಮ್ಮ ಮನೆ ಮುಂದೆನೆ ಆರ್ಗ್ಯಾನಿಕ್ ಇರುವಂತಹ ಫ್ರೂಟ್ಸ್ ಗಳನ್ನ ತಗೊಂಡ್ ತಿನ್ಬೋದು. ಡೆಫಿನೆಟ್ಲಿ. ಎಸ್, ಹೊರಗಡೆ. ಅಂಡ್ ಬೆಂಗಳೂರಲ್ಲಿ ಆಕ್ಚುಲಿ ಈ ತರ ಗಿಡಗಳೆಲ್ಲ ಫಸ್ಟ್ ಪ್ರಯತ್ನ ಪಟ್ರೆ ಎಲ್ಲರೂ ಬೆಳಿಬೋದು. ಇವಾಗ ಈ ತರ ಈಗ ನಮ್ಮ ತಂದೆ ತಾಯಿಗೆ ಇಷ್ಟು ಜಾಗ ಇತ್ತು, ಅವ್ರು ಬೆಂಗಳೂರಲ್ಲೇ ಇದ್ಕೊಂಡು ಅವ್ರಿಗೆ ನೇಚರ್ ಅಂದ್ರೆ ಇಷ್ಟ ಇತ್ತು, ಅವ್ರು ಬೆಳೆದ್ರು ಅನ್ನೋದಕ್ಕಿಂತ ಎಷ್ಟೋ ಜನ ಲೈಕ್ ಪ್ಲಾಂಟ್ ಲವರ್ಸ್ ಎಲ್ಲರೂ ಕೂಡ ಅವ್ರ ಮನೆ ಮೇಲೆನೆ ಟೆರೇಸ್ ಗಾರ್ಡನ್ ಮಾಡ್ಕೊಂಡು ಮಾಡಿರ್ತಾರೆ. ಸೊ ಪರಿಸರ ಇಷ್ಟಪಡೋರು, ನೇಚರ್ ಇಷ್ಟಪಡೋರು ಹೇಗಿದ್ರು ಕೂಡ ಅದನ್ನ ಬೆಳಿಬಹುದು. ಅಂಡ್ ಒಳ್ಳೆ ಆರ್ಗ್ಯಾನಿಕ್ ಥಿಂಗ್ಸ್ ನ ತಿನ್ಬೇಕು ಅಂತಂದ್ರೆ ಜಸ್ಟ್ ನಾವು ಮನ್ಸ್ ಮಾಡ್ಬೇಕು ಅಷ್ಟೇ. ಅಂಡ್ ಡೆಫಿನೆಟ್ಲಿ ತಿನ್ಬೋದು. ಯಾಕಂದ್ರೆ ಇವಾಗ ಬಿಕಾಸ್ ಆಫ್ ಅನ್ಹೆಲ್ದಿ ಅಂಡ್ ಈ ಕೆಮಿಕಲಿ ಪ್ರೊಸೆಸ್ಡ್ ಫುಡ್ ಇಂದಾನೆ ಮೇನ್ಲಿ ಕ್ಯಾನ್ಸರ್ ಕೂಡ ಇಂಡಿಯಾ ಒನ್ ಆಫ್ ದ ಲೀಡಿಂಗ್ ಕಂಟ್ರೀಸ್ ಆಗ್ಬಿಟ್ಟಿದೆ. ಇವಾಗ ಕ್ಯಾನ್ಸರ್ ಅಂತ ಡಿಸೀಸಸ್ಗೂ ಕೂಡ ದಿನಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೂ ಅದೇ, ಒಂದು ಯೂಟ್ಯೂಬ್ ಶಾರ್ಟ್ಸ್ ನೋಡಿದ್ರು ಅದೇ, ಈಗ ನಿಮ್ ನ್ಯೂಸ್ ಚಾನೆಲ್ಗಳಲ್ಲೂ ಅದೇನೆ. ಐ ಥಿಂಕ್ ಇಟ್ಸ್ ಆಲ್ ಬಿಕಾಸ್ ಆಫ್ ನಾವು ತಿನ್ನುವಂತ ಒಂದು ಈ ಕೆಮಿಕಲಿ ಪ್ರೊಸೆಸ್ಡ್ ಅಂಡ್ ಕೆಮಿಕಲ್ ಸ್ಪ್ರೇ ಮಾಡಿರುವಂತ ಈ ಫುಡ್. ಹೌದು, ನಿಜ. ಓಕೆ, ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು ನಿಮ್ಮ ಗಾರ್ಡನ್ದು ಒಂದು ಗಿಡಗಳನ್ನ ಬೆಳೆಸಿರೋದು ನೋಡಿ. ಸೊ ಒಳಗಡೆ ನನಗೆ ನಿಮ್ಮ ಮನೆ ತೋರಿಸ್ಬೇಕು ಮಾನ್ಸ ಅವರೇ. ಸೊ ಒಳಗಡೆ ತೋರಿಸ್ತೀರಾ ನಮ್ಮ ಸುಮನ್ ಟಿವಿ ವೀಕ್ಷಕರಿಗೆ? ಅಂಡ್ ಇವನು ಅದ ಆಕ್ಚುಲಿ ಅವಾಗಿಂದ ಬಂದು ನಿಮ್ಮೆಲ್ಲರನ್ನು ಮಾತಾಡ್ಸಿದ್ದಾನೆ.
ಇವನು ನೋಡಿದೆ. ಇವನ ಹೆಸರೇ ಮುದೋಳ ಅಂತ. Actually, ಅದು ಬ್ರೀಡ್ ಹೆಸರು. ಸೊ ಮುದೋಳ್ ಹೌಂಡ್ ಅನ್ನೋದು ಒಂದು ಬ್ರೀಡ್ ಹೆಸರು. ಸೊ ಇವನು ಆ ಬ್ರೀಡ್ ಗೆ ಸೇರಿರೋನು. ಬಟ್ ಏನು ಅಂತ ಅಂದ್ರೆ ಪಾಪ ಇವನು ಯಾರೋ ಮನೆಯಿಂದ ಓಡಿಸ್ಬಿಟ್ರೋ ಅಥವಾ ಇವನೇ ಏನೋ ತಪ್ಪಿಸ್ಕೊಂಡ್ ಬಂದಿದ್ನೋ ಏನೋ ಗೊತ್ತಿಲ್ಲ. ಸೊ ಇವನು ಪಾಪ ಸ್ಟ್ರೇ ಡಾಗ್ ತರ ಅಲ್ಲಿ ಇಲ್ಲೆಲ್ಲ ತಿರುಗ್ತಾ ಇದ್ದ. ನಮ್ಮ ಮನೆ ಹತ್ರಕ್ ಬಂದಿದ್ದ. ಇಲ್ಲಿ ಒಂದು ಸತಿ ಊಟ ಹಾಕಿದ್ಮೇಲೆ ನಮ್ ಕಾಂಪೌಂಡ್ ಅಲ್ಲೇ ಸೆಟ್ಲ್ ಆಗಿದ್ದಾನೆ. ಅಂಡ್ ತುಂಬಾ ಒಳ್ಳೆ ಗಾರ್ಡ್ ಡಾಗ್ ಇವನು. ಅಂಡ್ ಇವ್ನು ನೋಡಕ್ ಹಂಗಿದ್ದಾನೆ. ಇವ್ನು ಇಡೀ ಬ್ರೀಡೇ ಈ ತರ ಇರುತ್ತೆ. ಎಷ್ಟೇ ಊಟ ಹಾಕಿದ್ರು ಕೂಡ ಇವ್ನ್ಗಿಂತ ಇನ್ನೊಂದ್ ಚೂರ್ ದಪ್ಪ ಆಗ್ಬೋದು. ಇವ್ನ್ ತೀರಾ ಮೂಳೆ ಚಕ್ಳ ಎಲ್ಲ ಬಿಟ್ಕೊಂಡಿದ್ದಾನೆ. ಬಟ್ ಇವ್ನ್ ಚೂರ್ ದಪ್ಪ ಆಗ್ಬೋದು ಬಿಟ್ರೆ ಅದು ಹೀಗೆ ಇರುತ್ತೆ. ನಮ್ ಇಂಡಿಯನ್ ಬ್ರೀಡ್ ಇದು ಹೌಂಡ್ ಅಂತ. ಅಂಡ್ ತುಂಬಾ ಒಳ್ಳೆ ಗಾರ್ಡ್ ಡಾಗ್ಸ್ ಇದು. ನಮ್ ಇಡೀ ಕಾಂಪೌಂಡ್ ನ ಕಾಯ್ತಾನೆ ಇವನು. ಜಸ್ಟ್ ನಾವ್ ಇವನ್ಗೆ ಒಂದ್ 2 ಸತಿ ಊಟ ಹಾಕ್ತಿವಿ ಅಷ್ಟೇ. ಬಟ್ ನಾಯಿಗ್ ನಿಯತ್ ಜಾಸ್ತಿ ಅಂತಾರಲ್ಲ, ಅದು ಕರೆಕ್ಟ್ ನೋಡಿ. ಸೊ ಇವ್ನ್ಗೇನ್ ಆಲ್ರೆಡಿ ಅವ್ನು ದೊಡ್ಡವನಾಗಿದೆ. ಇವ್ನ್ಗೇನ್ ಹೆಸರು ಇಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇವ್ನು ಸುಮ್ನೆ ಮುದೋಳ ಅಂತ ಶುರು ಮಾಡಿದ್ವಿ. ಅವನ ಹೆಸರೇ ಮುದೋಳ. ಎಸ್, ಬಟ್ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಬಂದ್ ಕೂತಾಗ್ಲೂ ಕೂಡ ನಿಮ್ ಹತ್ರ ಬಂದು ಒಂದು ಪ್ರೀತಿ, ಅದೇ ಒಂದ್ ತುತ್ತು ಅನ್ನ ಹಾಕಿದ್ರೆ ಅದು ನಿಯತ್ತು ಅನ್ನೋದು ಲೈಫ್ ಟೈಮ್ ಇರ್ತಾನೆ. ಯಾವಾಗ್ಲೂ ಇಲ್ಲೇ ಇರ್ತಾನೆ. ನಾವೇನ್ ಇವ್ನ್ ಕಟ್ಟಾಕಲ್ಲ. ಇವ್ನ್ಗೇನ್ ನಾವೇನ್ ಗೂಡಲ್ಲೆಲ್ಲ ಏನು ಹಾಕಿಲ್ಲ, ಏನು ಮಾಡಿಲ್ಲ. ಜಸ್ಟ್ 2 ಟೈಮ್ಸ್ ಊಟ ಹಾಕ್ತಿವಿ ಅಷ್ಟೇ. ಸೊ ಯಾ ನೈಸ್. ಓಕೆ, ಇನ್ನು ಒಳಗಡೆ ಸೊ ಮಾನ್ಸ ಅವರ ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗ್ಲೆ ಸೊ ಇದು ಕಾಣಿಸ್ತಿದೆ. ಇದು ಅಪ್ಪ ಅಮ್ಮನ ಮನೆ. ಓಕೆ. ಅಂಡ್ ಸೊ ಅತ್ತೆ ಮನೆ ಬಸವೇಶ್ವರ ನಗರದಲ್ಲಿ ಇರೋದು. ಓಕೆ. ಅಂಡ್ ನಾನು ಹಸ್ಬೆಂಡ್ ಇನ್ನ ಒಂದು ಅಪಾರ್ಟ್ಮೆಂಟ್ ತಗೊಂಡು, ಸೊ ಇಲ್ಲಿಂದ ಜಸ್ಟ್ ಒಂದು 20 ಮಿನಿಟ್ಸ್ ಇದೆ. ಸೊ HMT ಗ್ರೌಂಡ್ಸ್ ಹತ್ರ ಅಲ್ಲಿದ್ದೀವಿ. ಸೊ ಅಲ್ಲಿಂದ ನಂಗೆ ಅತ್ತೆ ಮನೇನು ಒಂದು 20 ಮಿನಿಟ್ಸ್ ಹಾಫ್ ಅನ್ ಅವರ್, ಅಮ್ಮನ ಮನೇನು ಒಂದು 20 ಮಿನಿಟ್ಸ್ ಹಾಫ್ ಅನ್ ಅವರ್. ಸೊ ಹಾಗಾಗಿ ಸೊ ಇದು ಅಮ್ಮನ ಮನೆ. ಓಕೆ. ಸೊ ನೀವು ಮೊದಲನೇದಾಗಿ ಫೋಟೋ ತುಂಬಾ ಚೆನ್ನಾಗಿದೆ. ಎಂಟೈರ್ ಫ್ಯಾಮಿಲಿ ಫೋಟೋ ತುಂಬಾ ಪಿಕ್ ಚೆನ್ನಾಗಿದೆ. ಅಂಡ್ ಎದುರು ಬಂದ ತಕ್ಷಣ ಅದು ಆ ಫೋಟೋ ತುಂಬಾ ಚೆನ್ನಾಗಿದೆ. ಒಂದ್ಸಲ ಮದ್ವೆನಲ್ಲಿ ಇದು ನನ್ನ ತಮ್ಮನ ಮದ್ವೆ. ಕೆಳಗಡೆ ಇರೋದು, ಮೇಲ್ಗಡೆದು ನಂದು. ಓಕೆ, ಫೈನ್. ಸೊ ಇದು ನಿಮ್ ಹಾಲ್. ಒಂದಷ್ಟು ಸೋಫಾಗಳಿದೆ. ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರ ಮಾನ್ಸ? ಇಲ್ಲೇ ಹಾಲ್ ಅಲ್ಲೇನೆ. ಬಿಕಾಸ್ ನಾನು ಮತ್ತೆ ಮಗ ಎಲ್ಲ ಸೊ ಅಲ್ಲಿ ಆ ರೂಮಲ್ಲಿ ಇರ್ತೀವಿ. ಅಂಡ್ ಸೊ ಅಮ್ಮ ಯಾವಾಗ್ಲೂ ಇಲ್ಲ ಅಂದ್ರೂ ಕೆಲಸ ಮಾಡ್ಕೋತಾ ಇರ್ತಾರೆ. ಸೊ ಏನಾದ್ರೂ ಒಂದು ಸೊ ಮೇಲೆಗಡೆ ಇದ್ರೆ ಸೊ ಇದು ಡ್ಯೂಪ್ಲೆ. ಅಂಡ್ ಬಟ್ ಮೇಲೆಗಡೆ ಇದ್ರೆ ಅಥವಾ ಮೇಲೆಗಡೆ ರೂಮಲ್ಲಿ ಏನಾದ್ರು ಇದ್ರೆ ಅವ್ರಿಗೆ ಒಂದ್ಸತಿ ಓಡಾಡೋದು ಅದು ಇದು ಎಲ್ಲ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇಲ್ಲೇ ಇರ್ತೀನಿ, ಸೋಫಾ ಮೇಲೆ ಇರ್ತೀನಿ, ಆ ರೂಮಲ್ಲಿ ಇರ್ತೀನಿ. ಸೊ ಆತರ. ಓಕೆ, ಫೈನ್. ಇದು ಡೈನಿಂಗ್ ರೂಮು. ಡೈನಿಂಗ್ ರೂಮ್ ಈ ರೀತಿ ಇದೆ. ಸೊ ಯೂಶಲಿ ಈ ಡೈನಿಂಗ್ ರೂಮ್ ಇದ್ರೂ ಕೂಡ ಕೆಲವೊಂದ್ ಮನೇಲಿ ಯೂಸ್ ಮಾಡಲ್ಲ. ನಮ್ಮ ಮನೇಲಿ ಯೂಸೇ ಮಾಡಲ್ಲ. ಅದಕ್ಕೆ ನೋಡಿ ಇದ್ರ ಮೇಲೆ ಎಲ್ಲ ಈ ಥಿಂಗ್ಸ್ ಎಲ್ಲ ಇಟ್ಟಿರೋ ಎಲ್ಲಾ ಮನೆಗಳಲ್ಲೂ ಅದೇ ಸಮಸ್ಯೆ. ಏನಾದ್ರೂ ಒಂದು ಹಣ್ಣು ಅದು ಇದೆಲ್ಲ ಇದ್ರ ಮೇಲೆ ಇರುತ್ತೆ ಬಿಟ್ರೆ ಇದನ್ನ ಯಾರು ಯೂಸೇ ಮಾಡಲ್ಲ. ಎಸ್, ಡೈನಿಂಗ್ ರೂಮ್ ಯೂಶಲಿ ಇದು ಹೆಸರಿಗಿರತ್ತೆ ಅಷ್ಟೇ. ನಮ್ಮ ಮನೇಲೂ ಅಷ್ಟೇ ಇದೆ, ಬಟ್ ನಾವು ಯೂಸ್ ಮಾಡಲ್ಲ. ಕೆಳಗ್ ಕೂತಿ ಊಟ ಮಾಡಿದ್ರೆ ಅದು ಒಂಥರ ಕೆಳಗೆ ಮೇಲೆ ಎಲ್ಲಾದ್ರೆ ಅಲ್ಲಿ ಎಲ್ಲಾದ್ರಲ್ಲಿ. ನೀವು ಇದನ್ನ ಯೂಸ್ ಮಾಡಲ್ಲ? ಇಲ್ಲ, ಯೂಸ್ ಮಾಡಲ್ಲ. ಓಕೆ, ಫೈನ್. ಇನ್ನು ಅಡಿಗೆ ಮನೆ ತುಂಬಾ ಚೆನ್ನಾಗಿದೆ. ಇದು ದೇವ್ರ ಮನೆ. ಓಕೆ, ಇದು ದೇವ್ರ ಮನೆ ತುಂಬಾ ಚೆನ್ನಾಗಿದೆ. ವಾವ್. ನೋಡಿ, ದೇವ್ರ ಮನೆ ತುಂಬಾ ಚೆನ್ನಾಗಿದೆ. ಎಷ್ಟ್ ಚೆನ್ನಾಗಿ. ಹೆಂಗೆ ಮಾನ್ಸ ತುಂಬಾ ಪೂಜೆ ಮಾಡೋದು, ಸ್ಪಿರಿಚುವಲ್ ಜಾಸ್ತಿ ಇದಾರ? ಸ್ಪಿರಿಚುಯಾಲಿಟಿ ಟುವರ್ಡ್ಸ್ ಇನ್ಕ್ಲಿನೇಷನ್ ಡೆಫಿನೆಟ್ಲಿ ಇದೆ ನನಗೆ. ದೇವ್ರು, ಆಮೇಲೆ ಪೂಜೆಗಳು, ಆಮೇಲೆ ನಮ್ಮ ಸನಾತನ ಧರ್ಮ ಎಲ್ಲಾನು ತುಂಬಾ ಇಷ್ಟ. ಬಟ್ ಹಾಗೆ ಅಂತ ನಾನು 24/7 ಪೂಜೆಯಲ್ಲೇ ಮುಳುಗಿರಲ್ಲ. ನಮ್ಮಮ್ಮ ಮಾಡಿದಿರ್ಬೇಕಾದ್ರೆ ನಾನು ಪೂಜೆ ಮಾಡ್ತೀನಿ, ಇಲ್ಲ ಅಮ್ಮ ಮಾಡಿರ್ತಾರೆ. ಬಟ್ ಎವ್ರಿಡೇ ಒಂದ್ಸತಿ ಕೈ ಮುಗಿತೀನಿ ಸ್ನಾನ ಆದ್ಮೇಲೆ. ಆತರ. ಓಕೆ, ಇನ್ನು ಇದು ಚಿಕ್ಕದಾಗಿರುವಂತಹ ಒಂದು ಅಡಿಗೆ ಮನೆ ನೋಡ್ಬೋದು. ಹೌದು. ಇಟ್ ಲುಕ್ಸ್ ಸೋ ನೈಸ್. ಅಂದ್ರೆ ತುಂಬಾ ನೀಟಾಗಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಏನ್ ಅಡಿಗೆ ಎಲ್ಲ ಮಾಡ್ತಾರ ಮಾನ್ಸ? ಇಲ್ಲ, ನಂಗೆ ಸ್ಪೆಷಲಿ ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಕುಕ್ ಇದ್ದಾರೆ. ಅವ್ರು ಬಂದೆಲ್ಲಾನು ಕೂಡ ಮಾಡ್ತಾರೆ. ಅಡಿಗೆಗಳನ್ನ ಮಾಡ್ತೀನಿ, ಬಟ್ ಯಾವಾಗ ಒಕೇಶನ್ ಬರುತ್ತೆ ಅವಾಗ ಮಾತ್ರ. ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಏನಾದ್ರು ತೀರಾ ಮಾಡಕ್ ಬರಲ್ಲ ಅಂತೇನಿಲ್ಲ. ಅಥವಾ ತುಂಬಾ ಈ ಗ್ರ್ಯಾಂಡ್ಯೂರ್ ಆಗಿರುವಂತ ಅಡಿಗೆಗಳು ಅದು ಎಲ್ಲಾನು ಏನು ಬರಲ್ಲ. ತೀರಾ ಈ ಡಿಫಿಕಲ್ಟ್ ಆಗಿರುವಂತ ಅಡಿಗೆಗಳೆಲ್ಲ ಬರಲ್ಲ. ಬೇಸಿಕ್ ಅಡಿಗೆಗಳೆಲ್ಲ ಡೆಫಿನೆಟ್ಲಿ ಮಾಡಿ. ಓಕೆ, ಅಮ್ಮ ಮಾಡುವಂತ ಫೇವ್ರೆಟ್ ಫುಡ್? ಯಾಕಂದ್ರೆ ಯೂಶಲಿ ಎಲ್ರಿಗೂ ಒಂದು ಫೇವ್ರೇಟ್ಸ್ ಇರುತ್ತೆ ಅಮ್ಮ ಮಾಡೋದು. ಅದನ್ನ ಯಾರು ರಿಪ್ಲೇಸ್ ಮಾಡಕ್ಕಾಗಲ್ಲ ಬಿಡಿ. ಎಂತ ಹೋಟ್ಲಿಗೆ ಹೋದ್ರೂ ಆಗಲ್ಲ. ಅಮ್ಮ ಮಾಡೋ ಕೇಸರಿ ಬಾತ್ ಇಷ್ಟ ನಂಗೆ. ಆಮೇಲೆ ವಾಂಗಿ ಬಾತ್ ಇಷ್ಟ. ಈ ತರದ್ದು ತುಂಬಾ ಇಷ್ಟ ಆಗತ್ತೆ. ಓಕೆ, ಮನ್ಸವ್ರೆ ನೀವ್ ಹೇಳ್ತಾ ಇದ್ರಿ ಮೇಲ್ಗಡೆ ಒಂದ್ ರೂಮ್ ಇದೆ ಅಂತ ಹೇಳಿ. ಸೊ ಅಲ್ಲೆರಡಿದೆ. ಓಕೆ, ಫೈನ್. ಮೇಲ್ಗಡೆ ಎಂಟ್ರಿ ಕೊಡೋಣ.
ಅಂಡ್ ಇದೆಲ್ಲ ಇದು ನೀವು ಹೊರಗಡೆ ನೋಡಿದ್ರಲ್ಲ ಲೈಕ್ ಮರಗಳೆಲ್ಲ ಇದೆ ಅಂತ. ಓಕೆ. ಸೊ ಒಂದಷ್ಟು ನಾವು ಟೀಕ್ ಮರಗಳನ್ನ ಅದು ತುಂಬಾ ಆಲ್ಮೋಸ್ಟ್ 30 years ಮೇಲ್ ಆಗ್ಬಿಟ್ಟಿತ್ತು ಅದು ಬೆಳೆದು. ಸೊ ಅದನ್ನೆಲ್ಲ ನಾವು ಕಟ್ ಮಾಡಿಸ್ಬೇಕಾಗಿತ್ತು, ಅಂದ್ರೆ ಅವಾಗ ಅದನ್ನ ಕಟ್ ಮಾಡಿಸ್ಬೇಕು. ಸೊ ಹಾಗಾಗಿ ಇದು ಎಲ್ಲ ಪ್ಯೂರ್ ಟೀಕ್ ಮರಗಳು. ಇದು ಬಾಗ್ಲು, ಕಿಟಕಿ ಎಲ್ಲಾನು ನಾವು ಬೆಳೆದಿದ್ದ ಟೀಕ್ ಮರದಿಂದಾನೇ ಇದನ್ನ ಇದ್ ಮಾಡಿರೋದು. ಸುಮಾರು ಎಷ್ಟು ವರ್ಷಗಳಿಂದ ಇದ್ದೀರಿ? ಸೊ ಇಲ್ಲಿ ನಾವು 2006 ಇಂದ. ನೈಸ್. ಆಮೇಲೆ ಅಲ್ಲಿ ಪ್ರಶಸ್ತಿಗಳು ನೋಡ್ತಾ ಇದೀನಿ, ನಿಮ್ದೇನಾ ಮಾನ್ಸ? ಇಲ್ಲ, ಇದೆಲ್ಲ ಅಪ್ಪಂದು ಬಂದಿರೋ ಪ್ರಶಸ್ತಿಗಳು. ನಾನೊಂದಷ್ಟು ನನ್ನ ಅಪಾರ್ಟ್ಮೆಂಟ್ ತಗೊಂಡೋಗಿ ಇಟ್ಕೊಂಡಿದೀನಿ. ಸೊ ನನ್ನೊಂದಷ್ಟು ಅವಾರ್ಡ್ ಶೋಸ್ ಎಲ್ಲ, ಅಂದ್ರೆ ಇವಾಗ ಜೊತೆಯಲ್ಲಿ ಬಂದಿದ್ದು ಎಲ್ಲ ಸೀರಿಯಲ್ಸ್ ಗಳಿಗೆ ಅದಾದ್ಮೇಲೆ ಬಂದಿದ್ದು ಅದೆಲ್ಲ ನಾನು ಒಂದಷ್ಟನ್ನ ಮೇಲ್ಗಡೆ ಇಟ್ಟಿದ್ದೀನಿ. ಇದಿಷ್ಟು ನಮ್ಮ ಅಪ್ಪಂದು ಪ್ರಶಸ್ತಿಗಳು. ಓಕೆ, ಹೌದು. ಲುಕ್ ಸೋ ಗುಡ್. ಚೆನ್ನಾಗಿ ಅನ್ಸುತ್ತೆ ಅದ್ ನೋಡಿದಾಗ. ಎಸ್, ಇನ್ನು ಮೇಲ್ಗಡೆ ಬನ್ನಿ. ಸೊ ಮೇಲ್ಗಡೆ ಹೋಗ್ತಾ ಇದೀವಿ. ಮೇಲ್ಗಡೆ ರೂಮ್ ಯಾವ ರೀತಿ ಆಗಿದೆ ಅಂತ. ಮಾನ್ಸರ್ ಜಾಸ್ತಿ ಮೇಲ್ಗಡೆ ಇರ್ತಾರ ಕೆಳಗಡೆ ಇರ್ತಾರ? ಈಗ ಕೆಳಗಡೆನೆ ಜಾಸ್ತಿ. ವಾವ್, ಇಲ್ಲಿ ಫೋಟೋಸ್ ಚೆನ್ನಾಗಿದೆ. ಸೊ ಇದೆಲ್ಲ ನನ್ ತಮ್ಮ ಮತ್ತೆ ನಿನ್ ಸಿಸ್ಟರ್ ಇಲ್ಲ ಮದ್ವೆದು. ಓಕೆ. ಅಂದ್ರೆ ಒಬ್ರೇ ತಮ್ಮನ ಇರೋದು? ಒಬ್ನೇ ತಮ್ಮ. ಓಕೆ. ಸೊ ತುಂಬಾ ಸ್ಪೇಷಿಯಸ್ ಆಗಿದೆ. ಕಾರ್ ಕಲೆಕ್ಷನ್ಸ್ ಎಲ್ಲ ಇದೆ. ನೀವ್ ಮಾಡಿರೋದಾ? ಇಲ್ಲ, ನನ್ ತಮ್ಮ. ನಿಮ್ ತಮ್ಮ. ಯೂಶಲಿ ಅವ್ರಿಗೆ ಕಲೆಕ್ಷನ್ಸ್, ಹುಡುಗರಿಗೆ ಜಾಸ್ತಿ ಕಾರ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಇಷ್ಟ ಆಗತ್ತೆ. ಸೊ ಒಂದಷ್ಟು ಕಾರ್ ಕಲೆಕ್ಷನ್ಸ್ ಇದೆ ಇಲ್ಲಿ. ಆಮೇಲೆ ಗಿಡ ಚೆನ್ನಾಗಿದೆ. ನೈಸ್, ವೆರಿ ನೈಸ್. ಓಕೆ, ಸ್ಪೇಷಿಯಸ್ ಆಗಿದೆ. ಜಿಮ್ ಎಲ್ಲ ಮಾಡ್ತೀರಾ? ಇಲ್ಲೇ ವರ್ಕೌಟ್? ಹೌದು ಮಾನ್ಸರ್, ಇದು ಕೇಳೋದು ತುಂಬಾ ಫಿಟ್ನೆಸ್ ಫ್ರೀಕಾ ಮಾನ್ಸ? ತುಂಬಾ ಆ ಬಾಡಿ, ನಾನು ಈಗ್ಲೂ ಅವ್ರನ್ನ ನನಗೆ ಅನ್ಸ್ತಾನೆ ಇಲ್ಲ. ಬಾಣಂತಿ ಏನೋ ಒಂದ್ ದಪ್ಪ ಆಗ್ತಾರೆ ಹಂಗೆ ಹಿಂಗೆ ಅಂತಾರಲ್ಲ, ಆತರ ಅನ್ಸ್ತಾನೆ ಇಲ್ಲ ನನಗೆ. ನೀವು ಸ್ಟಿಲ್ ಯು ಆರ್ ಮೇಂಟೈನಿಂಗ್ ಏನು? ಈಗ ಸದ್ಯದವರೆಗೂ ನಾನು 45 days ಆಗೋವರೆಗೂ ನಾನು ಏನು ಅಂದ್ರೆ ವರ್ಕೌಟ್ ಏನು ಸ್ಟಾರ್ಟ್ ಮಾಡಿರ್ಲಿಲ್ಲ. ಇವಾಗ ಆಲ್ಮೋಸ್ಟ್ ನಿನ್ನೆಯಿಂದ ಶುರು ಮಾಡಿ ಅಷ್ಟೇ. ಬಟ್ ಇಟ್ಸ್ ಮೇನ್ಲಿ ಬಿಕಾಸ್ ಆಫ್ ಇದು ಬ್ರೆಸ್ಟ್ ಫೀಡಿಂಗ್ ಅಂಡ್ ನಾರ್ಮಲ್ ಒಳ್ಳೆ ಡಯಟ್ ಇಂದ. ಓಕೆ. ಅಂದ್ರೆ ನೀವು ಮನೆಯಲ್ಲೇ ಡಯಟ್ ಅಂದ್ರೆ ಇದನ್ನ ಅಂದ್ರೆ ಮುಂಚೆ ಅದನ್ನ ಯೂಸ್ ಮಾಡ್ತಾ ಇದ್ವಿ ಅಂಡ್ ಇವಾಗ್ಲೂ ಯೂಸ್ ಮಾಡ್ಬೋದು. ಓಕೆ, ನೈಸ್. ಸೊ ಇದಿಷ್ಟು. ಇದು ಇಲ್ಲಿ ಒಂದು ರೂಮ್ ಇದೆನಾ? ಅಲ್ಲೂ ಒಂದು ರೂಮ್ ಇದೆ. ಸೊ ಇದು ಸ್ವಲ್ಪ ಇಲ್ಲಿ ವೆರಿ ನೈಸ್. ಇಲ್ಲಿ ಮಾನ್ಸ ಅವ್ರು ಇರ್ತಾ ಇದ್ರ? ಅಲ್ಲ, ಈಗ್ಲೂ ಅಷ್ಟೇ. ಈಗ ಸೊ ನಾವೆಲ್ಲ ದೊಡ್ಡವರಾದ್ಮೇಲೂ ಕೂಡ ನಾನು ಆಮೇಲೆ ನಮ್ಮ ಅಪ್ಪ ಅಮ್ಮ ತಮ್ಮ ನಾವೆಲ್ಲರೂ ಒಂದೇ ಬೆಡ್ ಅಲ್ಲಿ ಮಲ್ಕೋತಾ ಇದ್ವಿ. ಅದಕ್ಕೆ ಇಲ್ಲಿ ಇಷ್ಟು ದೊಡ್ಡ ಬೆಡ್ ಹಾಕ್ಸಿರೋದು. ತುಂಬಾ ದೊಡ್ಡದಾಗಿದೆ. ಇವಾಗ ನಾನು ಅಮ್ಮ ನನ್ ಮಗ ಇಲ್ಲಿ ಮಧ್ಯದಲ್ಲಿ ಮಲ್ಕೋತಾನೆ, ನಾನು ನಮ್ಮಮ್ಮ ಆ ಕಡೆ ಈ ಕಡೆ. ಓಕೆ, ನೈಸ್. ಆಮೇಲೆ ಆ ವೀವ್ ಇದೆಲ್ಲ, ಓ ಮೈ ಗಾಡ್ ಮಾನ್ಸ, ಸಕ್ಕತ್ತಾಗಿದೆ. ಆಯ್ತ ತಕ್ಷಣ ಆ ವೀವು ಅಲ್ಲಿ ಕುತ್ಕೊಂಡು ಆ ಟೈಮ್ ಸ್ಪೆಂಡ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಮಿಸ್ ಮಾಡ್ಕೋತೀರಾ ಗಂಡನ ಮನೆಗೆ ಹೋದ್ಮೇಲೆ? ಇಲ್ಲ, ಬಿಕಾಸ್ ನಂಗೆ ಅಮ್ಮನ ಮನೆ ತುಂಬಾ ಹತ್ರ ಇರೋದ್ರಿಂದ ಇಟ್ಸ್ ಹಾರ್ಡ್ಲಿ ಲೈಕ್ 20 minutes, half an hour ಆಗಿದೆ. ಯಾವಾಗ ಬೇಕಾದ್ರೆ ಅವಾಗ ಬರ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಸೊ ಹಾಗಾಗಿ ಮಿಸ್ ಆಗಲ್ಲ. ಓಕೆ, ನೈಸ್. ಆಮೇಲೆ ಇಲ್ಲಿ ಗಣೇಶನ್ ಫೋಟೋ ಇದೆ. ಸೊ ರಾಧಾ ಕೃಷ್ಣನ್ ಫೋಟೋ ಇದೆ. ನೈಸ್, ವೆರಿ ನೈಸ್. ಓಕೆ, ಇದು ಕಂಪ್ಲೀಟ್ ಮಾನ್ಸ ಅವರ ಡ್ಯಾಡಿ ಮಮ್ಮಿ ಹಾಗೆ ಮಾನ್ಸ ಅವ್ರ ರೂಮ್. ಸೊ ಎಂಟೈರ್ ರೂಮ್. ಈ ಎಸ್ಪೆಷಲಿ ಈ ರೂಮ್ ನನ್ಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಸ್ಪೇಷಿಯಸ್ ಆಗಿ ಆ ವ್ಯೂ, ಎಸ್ಪೆಷಲಿ ಆ ವ್ಯೂ ಚೆನ್ನಾಗಿದೆ. ಸೊ ಎಸ್, ನೋಡೋದ್ರಲ್ವಾ? ಇದು ಇದು ಅದ್ ಆ ಕಡೆ ಇರೋದು ನನ್ ರೂಮು. ಇದ್ದಾಗ ಅಲ್ಲಿ ಇರ್ತಿದ್ದೆ. ಸೊ ಇವಾಗ್ಲೂ ಅಷ್ಟೇ, ಇಲ್ಲಿ ಕೆಳಗೆ ಎಲ್ಲಾದ್ರೂ ಒಂದ್ ಕಡೆ ಇರ್ತೀನಿ ಅಷ್ಟೇ. ನೋಡ್ಬೋದು. ಇದು ಮಾನ್ಸ ಅವರ ಅಂದ್ರೆ ಫಸ್ಟ್ ನೀವ್ ಇಲ್ಲೇ ಇರ್ತಿದ್ರಿ? ಇಲ್ಲೇ ಹೇಳಿದಲ್ಲ, ಎಲ್ಲಾ ಕಡೆ ಮೇಲ್ಗಡೆ ಅದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಕೆಳಗಡೆ 2 ರೂಮ್, ಮೇಲ್ಗಡೆ 2, ಯಾವ್ದ್ರಲ್ಲಾದ್ರೂ ಅಂದ್ರೆ ಈ ವ್ಯೂ ತುಂಬಾ ಚೆನ್ನಾಗಿದೆ ಮಳೆ ಬಂದಾಗೆಲ್ಲ. ಸೊ ನೈಸ್. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ ಮಾನ್ಸ ಅವರ ಮನೆ ಯಾವ ರೀತಿ ಆಗಿತ್ತು ಅಂತ ಹೇಳಿ. ಯೂಶಲಿ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ತೋರ್ಸಿದೀರಾ ಅಂತ ಹೇಳ್ತಾ ಇದ್ರಿ ನೀವು. ತುಂಬಾ ಐ ಥಿಂಕ್ ಒಂದೆರಡು ಇಂಟರ್ವ್ಯೂ, ತುಂಬಾ ಬರೀ ಇಂಟರ್ವ್ಯೂಗಳನ್ನ ತುಂಬಾ ಈ ಕಡೆ ಮಾಡಿದೀವಿ. ಓಕೆ, ಬಟ್ ಐ ಥಿಂಕ್ ಹೋಮ್ ಟೂರ್ ಕೂಡ ಮಾಡಿದೀನಿ ನಾನು ಇಲ್ಲಿ. ಸುಮಾರು ಹೋಮ್ ಟೂರ್ಗಳನ್ನ 1-2 ಜಾಸ್ತಿ ಇಲ್ಲ. ಓಕೆ, ಐ ಥಿಂಕ್ 1 or 2 ಹಿಂದೆ, ತುಂಬಾ ಹಿಂದ ಮಾಡಿದ್ದು. ಮದ್ವೆ ಆದ್ಮೇಲೆ ಜಾಸ್ತಿ ಅದೇ ಅತ್ತೆ ಮನೆ ಅಂಡ್ ನಮ್ದು ಅಪಾರ್ಟ್ಮೆಂಟ್, ಸೊ ಆ ತರದ್ದನ್ನೇ ಮಾಡಿ. ಓಕೆ, ಅಲ್ಲೊಂಚೂರು ಸ್ಪೇಸ್ ಇದೆ ಅಂದ್ರೆ ಅಲ್ಲಿ ಅದು ಏನ್ ಬಾಲ್ಕನಿ ತರನಾ? ಜಸ್ಟ್ ಹಿಂಗ್ ಒಂದು ಓಪನ್ ಇರೋ ತರ. ನನ್ಗೆ ಇದನ್ನ ತೆಗಿಯಕ್ಕಾಗಲ್ಲ. ಇಲ್ಲೊಂದು ಭದ್ರವಾಗಿರ್ಲಿ ಅಂತ ಇದ್ರಲ್ಲ, ಫುಲ್ ಇದನ್ನ ಮಾಡ್ಬಿಟ್ಟಿದ್ದಾರೆ. ಸ್ವಲ್ಪ ಸ್ಪೇಸ್ ಇದೆ. ಯಾ ಫೈನ್.
ಮಾನಸ, ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಅಂಡ್ ಮನೆ ತುಂಬಾ ಚೆನ್ನಾಗಿದೆ, ಅಲ್ಲೊಂದಷ್ಟು ಪ್ರಶಸ್ತಿಗಳು ಇಟ್ಟಿದ್ದಾರೆ. ಅಲ್ಲೆಲ್ಲ ಅಪ್ಪ ತಗೊಂಡಿರೋ ಜಾಸ್ತಿನ? ಇದು ನಾನ್ ಇಷ್ಟು ನಂದು. ಓಕೆ ಓಕೆ. ಸೊ ಇಲ್ಲಿರೋದೆಲ್ಲ ನಂದು, ಕೆಳಗಡೆ ಇದ್ದಿದ್ದು ಅಪ್ಪಂದು. ಓಕೆ. ಮೇಲ್ಗಡೆ ಇನ್ನೂ ಇದೆನಾ ಅಥವಾ ದಿಸ್ ಇಸ್ ಮೇಲ್ಗಡೆ ಅದೇ ಜಸ್ಟ್ ಟೆರೇಸ್ ಇರೋದು. ಟೆರೆಸ್ ಇದೆ. ಸೊ ರೂಮ್ಸ್ ಅದು ಮನೆ ಏನು ಕಟ್ಟಿಟ್ಟಿಲ್ಲ. ಸೊ ಮೇಲ್ಗಡೆ ಅಗೇನ್ ಟೆರೇಸ್ ಇದೆ. ಸೊ ಅಲ್ಲೂ ಕುತ್ಕೊಳ್ಬಹುದು ಆತರ. ಮಾನಸ ಅವ್ರು ಎಷ್ಟು ಡೆಡಿಕೇಟೆಡ್ ಅಂದ್ರೆ ಕೆಲಸದಲ್ಲಿ. ಸ್ಟಿಲ್ ನನಗೆ ಪಾಪ ನನಗೆ ಅನ್ಸ್ತಿದೆ, ಅಯ್ಯೋ ಎಲ್ಲರೂ ಅವ್ರಿಗೆ ಜಾಸ್ತಿ ಇದನ್ ಮಾಡ್ತಾ ಇದ್ದೀನಾ ಅಂತ. ಅಷ್ಟೇನು ಇದನ್ ಮಾಡ್ಕೊಳ್ಳದೆ ಪರವಾಗಿಲ್ಲ, ಮನೆ ತೋರಿಸ್ತೀರಾ ಅಂದ ತಕ್ಷಣ ಆಯ್ತು ಪೂಜಾ ಬನ್ನಿ, ನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ತುಂಬಾ ಖುಷಿ ಆಗುತ್ತೆ ನೀವು ವರ್ಕಲ್ಲಿ ತೋರ್ಸಂತ ಡೆಡಿಕೇಶನ್ ಆಗಿರ್ಬೋದು. ಆಮೇಲೆ ಎಲ್ಲೂ ಬೇಜಾರಾಗಿದ್ದಿಲ್ಲ, ಅಯ್ಯೋ ನನ್ ಸುಸ್ತಾಗತ್ತೆ, ಅಯ್ಯೋ ಇವಾಗ ಬೇಡ ಅನ್ನೋ ತರದ್ದೇನೂ ಇಲ್ಲ. ಬಟ್ ನೀವ್ ಹೇಳ್ತಾ ಇದ್ರಿ ಎಷ್ಟು ಇದ್ರು ಈಗ್ಲೂ ನನ್ ವರ್ಕ್ ನ ಎಲ್ಲೂ ಬ್ರೇಕ್ ಮಾಡಿಲ್ಲ, ಮಾಡ್ತಾ ಇರ್ತೀನಿ, ಇಂಟರ್ವ್ಯೂಸ್ ಕೊಡ್ತಾ ಇರ್ತೀನಿ. ಬಿಕಾಸ್ ನನಗೆ ನನ್ನ ಬಾಡಿ ಈ ತರ ಸಪೋರ್ಟ್ ಮಾಡಿದೆ, ಎಲ್ರು ಮಾಡ್ಬೇಕು ಅಂತ ನಾನು ಹೇಳದ. ನನಗೆ ಆನೆಸ್ಟ್ ಆಗಿ ಆತರ ಸುಸ್ತು ಸಂಕಟ ಆತರ ಏನೂ ಇಲ್ಲ. ಸೊ ಆತರ ಇರ್ಬೇಕಾದ್ರೆ ಸುಮ್ನೆ ಯಾಕೆ ಮನೆಯಲ್ಲಿ ಸುಮ್ನೆ ಕುತ್ಕೊಂಡಿರ್ಬೇಕು. ಅಂಡ್ ನಾನು ಯಾವ್ದು ಆತರ ರಿಜಿಡ್ ಆಗಿರುತ್ತ ಬಾಣಂತನದ ಪದ್ಧತಿಗಳನ್ನ ನಾನು ಫಾಲೋ ಮಾಡ್ತಾ ಇಲ್ಲ. ಸೊ ಆತರ ಇರ್ಬೇಕಾದ್ರೆ ಅದು ಇಂಟರ್ವ್ಯೂ ಆಗಿರ್ಬೋದು, ಅಥವಾ ಇನ್ನೇನೋ ಒಂದು ಪೋರ್ಟ್ಫೋಲಿಯೋ ಶೂಟ್ ಆಗಿರ್ಬೋದು, ಏನೋ ಒಂದು ವ್ಲಾಗ್ ನಾನೇ ಶೂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಸೊ ಚಿಕ್ಕ ಪುಟ್ಟ ಶೂಟ್ಸ್ ಆಗಿರ್ಬೋದು. ಸೊ ಈಗಲೂ ಕೂಡ ನಾನು ಬ್ರ್ಯಾಂಡ್ ಕೊಲ್ಯಾಬ್ಸ್ ಎಲ್ಲ ಮಾಡಿದಾಗ ಎಲ್ಲಾದ್ರೂ ಒಂದ್ ಕಡೆ ಒಂದು ಹಾಫ್ ಅ ಡೇ ಆ ಥರ ಹೊರಗಡೆ ಹೋಗ್ಬೇಕಾಗಿ ಬರುತ್ತೆ. ಸೊ ಆ ಥರದಕ್ಕೆಲ್ಲ ಹೋಗ್ತಾ ಇರ್ತೀನಿ ನಾನು, ಹಾಫ್ ಅ ಡೇ ಒನ್ ಡೇ ಆ ಥರದ್ದು. ಓನ್ಲಿ ಸೀರಿಯಲ್ಸ್ ಮಾತ್ರ ಮಾಡ್ತಿಲ್ಲ, ಬಿಕಾಸ್ ಇಟ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಟೈಮ್ ಅಂಡ್ ಟ್ರಾವೆಲ್ ಅಂತ. ಹೌದು, ಮಿಕ್ಕಿದೆಲ್ಲ ಹಾಗೆ ಮಾಡ್ತಾ ಇದ್ದೀನಿ ನಾನು ಆಸ್ ಯೂಶುವಲ್. ಓಕೆ, ನಿಮ್ದು ಹೋಮ್ ಟೂರ್ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಬಹಳ ಜನ ಕ್ಯೂರಿಯಾಸಿಟಿ ಇರುತ್ತೆ ಹೆಂಗಿರುತ್ತೆ ಅಂತ ಹೇಳಿ ತೋರಿಸಿದಿರಿ ಅಂತ ಹೇಳಿದ್ರೆ. ಬಟ್ ಸ್ಟಿಲ್ ನಮ್ಮ ಸುಮನ್ ಟಿವಿ ಇಲ್ಲ, ಅದೇ ಅಮ್ಮನ ಮನೆಯನ್ನ ಜಾಸ್ತಿ ಮಾಡಿಲ್ಲ, ಅಲ್ಲಿದ್ದು ಮಾಡಿದಿರ. ತುಂಬಾ ಮುಂಚೆ ಐ ಥಿಂಕ್ 1 or 2 ಯಾರಾದ್ರೂ ಜನ ಬಂದಿರ್ಬೋದು. ಸೊ ಅದು ಎಲ್ಲ ಯೂಟ್ಯೂಬ್ ಅಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ, ಅದಕ್ಕೆ ನಾನೇ ಅದನ್ನ ನೋಡಿಲ್ಲ. ಸೊ ಐ ಗೆಸ್ ದಿಸ್ ವಿಲ್ ಬಿ ಇದು ಅಮ್ಮನ ಮನೆ ಅಂಡ್ ಇದೆಲ್ಲಾನು ಕೂಡ ಐ ಥಿಂಕ್ ರೀಸೆಂಟ್ ಟೈಮ್ಸ್ ಅಲ್ಲಿ ಇವಾಗ ಮಾಡ್ತಿರೋದು. ಸೋ ಸ್ವೀಟ್, ತುಂಬಾ ಒಂದು ಪ್ರೀತಿಯಿಂದ ತೋರಿಸಿದ್ರೆ ನಿಮ್ಮ ಮನೆ ಯಾವ ರೀತಿ ಆಗಿದೆ ಅಂತ ಹೇಳಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮಾನಸ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಮನೆನ ತೋರಿಸಿದಕ್ಕೆ ಅಂಡ್ ಪ್ರೀತಿಯಿಂದ ಮಾತಾಡ್ಸೋದಕ್ಕೆ. ಥ್ಯಾಂಕ್ ಯು, ದಟ್ ಸೋ ಸ್ವೀಟ್. ಅಂಡ್ ನಿಮ್ಮ ಒಂದು ಕೆಲಸದ ನಾವು ಕಲಿಬೇಕು ಅದನ್ನ, ಈ ಕೆಲಸದಲ್ಲಿರುವಂತಹ ಡೆಡಿಕೇಶನ್. ಅಂದ್ರೆ ಕೆಲವರು ಅಯ್ಯೋ ಏನಪ್ಪ ಮಾಡೋದು, ಈಗ ಮುಗಿದು ಬಿಡ್ತಾ ಹಿಂಗೆ ಅಂತಾರ, ಬೇಜಾರಾಗೋ ಇದು ಇದೆ, ಆ ಫೇಸಲ್ಲಿ ಇರ್ತಾರೆ. ಬಟ್ ಸ್ಟಿಲ್ ನೀವು ಆ ವರ್ಕಲ್ಲಿ ನೀವು ನಾನು ಕಾಲ್ ಮಾಡಿದಾಗೂ ಅನ್ಕೋತಿದ್ದೆ ಕಾಲ್ ಮಾಡ್ಲೋ ಬೇಡವಾ, ಯಾಕಂದ್ರೆ ಅವ್ರಿಗೆ ಮಗು ಆಗಿರತ್ತೆ ಅಂತ. ಬಟ್ ಸ್ಟಿಲ್ ನೀವು ಎಸ್ ಅಂತ ಹೇಳಿದ್ರಿ, ಬನ್ನಿ ಅಂತ ಹೇಳಿದ್ರಿ. ನಿಮ್ಮ ಸ್ಪೋರ್ಟಿವ್ನೆಸ್ ಆಗಿರ್ಬೋದು, ನಿಮ್ಮ ಡೆಡಿಕೇಶನ್ ಆಗಿರ್ಬೋದು, ತುಂಬಾ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾವು ಓಕೆ, ಇವಾಗ ಎಷ್ಟೋ ಜನ ಲೇಡೀಸು ಒಂದ್ ಕೆಲ ಬ್ರೇಕ್ ತಗೊಳ್ಳೋಣ ಅಂತ ಅವ್ರಿಗಿರುತ್ತೆ, ಅಂತವ್ರು ಬ್ರೇಕ್ ತಗೋತಾರೆ, ದೇರ್ ಚಾಯ್ಸ್. ಅಂಡ್ ನಮ್ಗೇನು ನಮ್ ಬಾಡಿ ಸಪೋರ್ಟ್ ಮಾಡ್ತಿದೆ, ಮನೆಯವರೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಅಂಡ್ ಅಂತ ಅಂದಾಗ, ಈಗ ನಮ್ಗೆ ಇಷ್ಟ ಇರುವಂತ ಕೆಲ್ಸನ ಅಥವಾ ನಮ್ಮನ್ನ ಇಷ್ಟಪಟ್ಟು ಯಾರೋ ಒಬ್ರು ಮಾತಾಡ್ಸಕ್ಕೆ ಅಥವಾ ಒಂದು ಇಂಟರ್ವ್ಯೂ ತಗೊಳಕ್ ಬರ್ತೀವಿ ಅಂತ ಅಂದಾಗ ಕೊಡಕ್ ನಮ್ಗೇನು ಹೇಳಿ ಅಲ್ವಾ. ಸೊ ಅದು ಡೆಫಿನೆಟ್ಲಿ ಎಲ್ರಿಗೂನು ಕೂಡ ಇವಾಗ ಕೆಲ್ಸಗಳು ಹುಡ್ಕೊಂಬರಲ್ಲ, ಅಥವಾ ಎಲ್ರಿಗೂನು ಕೂಡ ಇವಾಗ ಯಾವ್ದೋ ಒಂದು ಮೀಡಿಯಾ ಚಾನೆಲ್ ಅವ್ರು ಆ ಥರದವ್ರು ಬಂದು ಪ್ರೀತಿಯಿಂದ ಮಾತಾಡ್ಸೋದಿಲ್ಲ. ಸೊ ನಮ್ಗೇನಾದ್ರೂ ಒಂದು ಅವಕಾಶ ಸಿಕ್ಕಿದೆ ಅಂತ ಅಂದಾಗ ಅದನ್ನ ಕಾಲಲ್ಲಿ ಓದಿಯುವಂತ ಕೆಲಸ ಯಾಕೆ ಮಾಡ್ಬೇಕು ಅಂತ ಕರೆದು ಅವ್ರನ್ನ 4 ಮಾರ್ಕ್ಸ್ ಚೆನ್ನಾಗಿ ಮಾತಾಡೋದ್ರಲ್ಲಿ ಏನ್ ಕಳ್ಕೊಬೇಕು ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಮಾನಸ ಅವರೇ, ಈ ಒಂದು ಹೋಮ್ನ ತೋರಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಮಾನಸ ಅವರ ಮನೆ. ಮತ್ತೊಂದು ಸೆಲೆಬ್ರಿಟಿಯ ಮತ್ತೊಂದು ಹೋಮ್ ಟೂರ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.